ಮಾಧ್ಯಮಗಳಿಗೂ ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸ ನಾನು ಮಾಡಿದ್ದೀನಿ. ಹಂಗಾಗಿ ಇವತ್ತು ನೋವಾದಂಥ ಟೈಮಲ್ಲಿ ಅವರು ಭಾಳಷ್ಟು ಮಂದಿ ಕೇಳಿದ್ರು, ಏನಪ್ಪ ರಾಮುಲು ಅವರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗ ಹಿಂಗ ಅಂತ ಹೇಳಿ ನಾನು ಹೇಳಿದೆ, ಪಾರ್ಟಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗೋಂಥ ಪ್ರಶ್ನೆ ಇಲ್ಲ. ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊತೀನಿ, ಪ್ರೈಮ್ ಮಿನಿಸ್ಟರ್ಗಳ ಹತ್ರ ಹೋಗ್ತೀನಿ. ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗೆ ಆಗಿದೆ ಅಂದರೆ, ಯಾಕಂದರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರಿದ್ದಂಥ ಟೈಮಲ್ಲಿ ನಾನು 2 ಬಾರಿ ಆರು ಬಾರಿ MLA ಇದ್ದಂಥ ಟೈಮಲ್ಲಿ ಕೂಡ ನಾನು ಯಾವತ್ತೂ ಗುಜರಾತಿನ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕರ್ನಾಟಕ ಬಂದಂಥ ಟೈಮ್ ನಾನೇ ಅವ್ರ ಜೊತೆಲಿ ಇರ್ತಾ ಇದ್ದೆ. ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಲಿ ನರೇಂದ್ರ ಮೋದಿಜಿಯವ್ರ ಜೊತೆಲಿ ನಾನೇ ಅವ್ರ ಜೊತೆಲಿ ಎಸ್ಕಾಟ್ ಮಾಡ್ತಾ ಎಲ್ಲ ವಿಚಾರಗಳಲ್ಲಿ ನಾನು ಅವ್ರ ಜೊತೆಲಿ ಪ್ರಯಾಣ ಕೂಡ ಮಾಡಿದ್ದೀನಿ. ಜೊತೆಲಿ ನನಗೆ ಎಲ್ಲೇ ಕಂಟ್ರಿಗಳು ಭಾಳ ಗೌರವವಾಗಿ ಮಾತಾಡಿದೆ. ಅಂಥವ್ರ ಹತ್ರ ನನ್ನ ವಿಶ್ವಾಸ ಕಳ್ಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ನಾನೇನು ಹೇಳಿದೆ, ಪ್ರೈಮ್ ಮಿನಿಸ್ಟರ್ ಹತ್ರ ತಿಳಿಸಿ. ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕ ಬಾರಿ ರಾಮುಲು ಆಪ್ತೋ ಜಮೀನ್ಸಿ ಹುಟ್ಟುಕು ಆಯಿಸೋ ಲೀಡರ್ ಅಂದರೆ ಕೆಳಮಟ್ಟದಿಂದ ಬೆಳೆದಂಥ ಲೀಡರ್ ಅಂತೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರೆ. ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ರೀತಿ ಅಂದ್ರಿಗಿನ ನಮ್ಮ ಮನೇಲಿ ಯಾವ ರೀತಿ ಹಣ್ಣವ್ರು ನೋಡ್ಕೊಂತ ಆ ರೀತಿ ನಿತಿನ್ ಗಡ್ಕರಿ ಅವರು, ಪ್ರಕಾಶ್ ಜಾವಡೇಕರ್, ಸುಷ್ಮಾ ಸ್ವರಾಜ್ ಇಲ್ಲ, ಎಲ್ಲರೂ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಥ ಕ್ಯಾಬಿನೆಟ್ ಮಿನಿಸ್ಟರ್ಗಳಲ್ಲಿ ಹತ್ತತ್ರ ಎಲ್ಲರೂ ಕೂಡ ಬೇಕಾದಂಥವ್ರು ಇದ್ದಾರಪ್ಪ. ಅವ್ರು ಎಲ್ಲರೂ ಕೂಡ ತಿಳಿಸ್ತೀನಿ. ಯಾಕಂದ್ರೆ ನಾಳೆ ಏನಾಗುತ್ತೆ ಅಂದ್ರಿಗಿನ ಹೇಳಿದ್ದೆಲ್ಲ ಕೂಡ ಸತ್ಯ ಅನ್ಕೊಂಡು ಹೆಂಗಿರುತ್ತಂದ್ರಿಗಿನ ಯಾವತ್ತೂ ಕೂಡ ಸುಳ್ಳು ಅನ್ನಂಥದ್ದು, ಈ ಸುಳ್ಳು ಅನ್ನಂಥದ್ದು ಬಲಾಢ್ರ ಕೈಯಲ್ಲಿ ಏನಿರುತ್ತನೋ ಆ ಸುಳ್ಳು ಅನ್ನಂಥದ್ದು ಆ ಬಲಾಢ್ರ ಕೈ ಇದ್ದಂಥ ಟೈಮಲ್ಲಿ ಅದು ಸತ್ಯ ಆಗುತ್ತೆ. ಯಾವತ್ತೂ ಈ ಬಲಾಢ್ರ ಅಲ್ಲಾರ್ದಂಥ ಅವ್ರ ಕೈಯಲ್ಲಿ ಸತ್ಯ ಇದ್ರೆ ಅದು ಸತ್ಯನೇ ಸುಳ್ಳಾಗುತ್ತೆ. ಯಾವತ್ತೂ ಕೂಡ ಸತ್ಯದ ಕಡೆ ಸುಳ್ಳು ಗೆಲಿತ ತಗಲಿ, ಸತ್ಯ ಯಾವತ್ತೂ ಕೂಡ ಸೋತೋಗುತ್ತೆ. ಅಂದ್ರೆ ಸುಳ್ಳು ಯಾವತ್ತು ಗೆಲ್ಲಿತದೆ ಬಲಾಢ್ರ ಕೈಯಲ್ಲಿ ಇದ್ದಂಥ ಟೈಮಲ್ಲಿ. ಸತ್ಯ ಏನಿದೆ ಬಲಾಢ್ರಿ ಇಲ್ಲಾರ್ದಂಥ, ಶಕ್ತಿ ಇಲ್ಲಾರ್ದಂಥ ಹೀನವಾದಂಥ ಜನರ ಜೊತೆಲಿ ಅಸತ್ಯ ಅನ್ನೋದು ಸುಳ್ಳಾಗುತ್ತೆ. ಯಾವತ್ತೂ ಕೂಡ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ನೋಡಿದಂಥ ಟೈಮಲ್ಲಿ ಸುಳ್ಳು ಬಲಾಢ್ರ ಜೊತೆಲಿ ಇದ್ದಂಥ ಟೈಮಲ್ಲಿ ಗೆಲ್ಕೊಂತಾನೆ ಬಂದಿದೆ, ಸತ್ಯ ಯಾವತ್ತೂ ಕೂಡ ಸೋಲ್ಕೊಂತಾನೆ ಬಂದಿದೆ. ಬಹಳ ಉದಾಹರಣೆಗಳು ನಾವು ನೋಡಿದ್ವಿ.